ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕನ್ನಡ.com ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ CSE ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಅದರಲ್ಲೊಂದು ಕ್ವೆಶ್ಚನ್ ಇತ್ತು, ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್‌ನ ಅಪ್ಲೋಡ್ ಮಾಡಿ ಅಂತ. ಅದು ಆ ಟೈಮಲ್ಲಿ ಅದು ಆಪ್ಷನಲ್ ಆಗಿತ್ತು. ಬಟ್ ಫರ್ದರ್ ನಿಮಗೆ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ನಿಮ್ಮ ಹತ್ರ ಬಂದಾಗ ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್‌ನ ಕಡ್ಡಾಯವಾಗಿ ಕೇಳ್ತಾರೆ. ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಷನ್ಗೆ ಅರ್ಜಿನ ಸೇವಾ ಸಿಂಧುನಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ತಡ ಮಾಡದೆ ನಾನು ನಿಮ್ಮನ್ನು ಗೂಗಲ್ ಕ್ರೋಮ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಗೂಗಲ್ ಕ್ರೋಮ್ಗೆ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಮೊದಲನೇ ಪೇಜ್ ಏನು ಓಪನ್ ಆಗುತ್ತೆ ನೋಡ್ತಾ ಇದ್ದೀರಿ. ಇಲ್ಲೊಂದು ಲಿಂಕ್ ಓಪನ್ ಆಗಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಮೇಲ್ ID ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗ್ಬೋದು. ಆಲ್ರೆಡಿ ನಾನು ಸೇವಾ ಸಿಂಧು ID ಹೇಗೆ ಓಪನ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ನನ್ನ ಇಂದಿನ ವಿಡಿಯೋಗಳಲ್ಲಿ ಇದೆ, ನೀವು ನೋಡ್ಬೋದು. ಆ ವಿಡಿಯೋ ಕೂಡ ನಾನು ಇಲ್ಲಿ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತೇನೆ. ಅದನ್ನು ಚೆಕ್ ಮಾಡಿಕೊಂಡ್ರೆ ಸೇವಾ ಸಿಂಧು ID ಹೇಗೆ ರಿಜಿಸ್ಟರ್ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿದರೆ ಈ ವಿಡಿಯೋದಲ್ಲಿ ನಿಮಗೆ ಲಾಗಿನ್ ಹೇಗಾಗೋದು ಅನ್ನೋದು ಗೊತ್ತಿರುತ್ತೆ. ಸೊ ಬನ್ನಿ, ನನ್ನ ಇಮೇಲ್ ID ಮುಖಾಂತರ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಕೆಲವೊಂದು ಸರಿ ಸೇವಾ ಸಿಂಧು ವೆಯ್ಟ್ ಅಂತ ಬಂದುಬಿಡುತ್ತೆ, ಪೇಜ್ ಲೋಡ್ ಆಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿ ಕೂಡ ಬರ್ತದೆ. ಅದೇನಾದರೂ ಈ ವಿಡಿಯೋದಲ್ಲೇ ನಿಮಗೆ ಸಿಕ್ಕಿದ್ರೆ ನಾನು ಅದನ್ನು ತೋರಿಸ್ಕೊಡ್ತೇನೆ. ಸೊ ನನ್ನ ಇಮೇಲ್ ID ಹಾಕಿದ್ದೇನೆ, ಗೆಟ್ OTP ಮೇಲೆ ಕೊಟ್ಟಿದ್ದೀನಿ. ನೀವು ಕೂಡ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಸರ್ವರ್ ಇಶ್ಯೂ ಇರುತ್ತೆ ಸೇವಾ ಸಿಂಧು. ಸೊ ನೋಡಿ, ಇಲ್ಲಿ ಅಲ್ಲಿ ಹೇಳಿದ್ನಲ್ಲ, ಅನೇಬಲ್ ಟು ಪ್ರೊಸೆಸ್ ಪ್ಲೀಸ್ ಟ್ರೈ ಆಫ್ಟರ್ ಸಮ್ ಟೈಮ್ ಅಂತ. ಮತ್ತೊಂದು ಸರಿ ಟ್ರೈ ಮಾಡಿ. ತಾವು ನೋಡ್ತಾ ಇರ್ಬೋದು, ಮತ್ತೊಂದು ಸರಿ ಟ್ರೈ ಮಾಡಿ ಅಂತ ಕೊಟ್ಟಿದ್ನಲ್ಲ ನೋಡಿ. ಈಗ OTP ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಇಮೇಲ್ ID ಅಂತ ಬಂದಿದೆ. ಸೊ ನಿಮಗೆ ಇಲ್ಲಿ ಇಮೇಲ್ ID ಕ್ಲಿಕ್ ಮಾಡ್ಕೊಂಡು, ಸ್ವಲ್ಪ ಸ್ಲೋ ಇರುತ್ತೆ ಸೇವಾ ಸಿಂಧು ಪೋರ್ಟಲ್ಲು. ಸ್ವಲ್ಪ ಕೆಲವೊಂದು ಸರಿ ಫ್ರೀಯಾಗಿ ಫಾಸ್ಟಾಗಿರುತ್ತೆ, ಕೆಲವೊಂದು ಸರಿ ಫಾಸ್ಟಾಗಿರೋದಿಲ್ಲ. ಸೊ ನೋಡಿ, ನಾನು 2 ಸರಿ ಕ್ಲಿಕ್ ಮಾಡಿದ್ದೆ, 2 ಸರಿ ಕೂಡ ಮೇಲ್ ಕಳಿಸಿದ್ದಾರೆ. ಈಗ 2ನೇ ಸರಿ ಇದನ್ನು ಇಮೇಲ್ IDಗೆ ಬಂದಿರತಕ್ಕಂಥ OTPನ ನೀವು ಎಂಟರ್ ಮಾಡ್ಕೊಳ್ಳಿ. ಒಂದು ನಿಮಿಷ, ನನಗೆ ಈಗ ಬಂದಿರತಕ್ಕಂಥ ಇದನ್ನು ನಾನೀಗ ಅಪ್ಲೋಡ್ ಮಾಡ್ತೇನೆ. ಒಂದು ಸರಿ ಕ್ಯಾಪ್ಚಾ ಕರೆಕ್ಟ್ ಆಗಿದೆಯಾ ಅಥವಾ OTP ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ನೋಡಿ, ನಾನು ಕೊಟ್ಟಿದ್ದೀನಿ ನೋಡಿ, ಇಲ್ಲಿ OTP ಬಂದಿದೆ, ಅದಾಯಿತು. ಈಗ ಕ್ಯಾಪ್ಚಾನ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಸ್ಪೀಡಾಗಿ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಪೋರ್ಟಲ್ ಸ್ಲೋ ಇದ್ದಾಗ ನಿಮಗೆ ಅದು, ಈಗ ನೀವು ಕ್ಲಿಕ್ ಮಾಡಿದರೆ ಇನ್ನೊಂದು 2 ಸೆಕೆಂಡಿಂದ 3 ಸೆಕೆಂಡ್ ಡಿಲೇ ಆಗಿ ನಿಮಗೆ ಅದು ಸಬ್ಮಿಟ್ ಆಗ್ತದೆ. ಸೊ ಈಗ ಲೋಡ್ ಆಗ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಒಂದು ಸರಿ ನಿಮಗೆ OTP ಬಂದಿಲ್ಲ ಅಂದರೆ 2ನೇ ಆಪ್ಷನ್ ಕೂಡ ರೀಸೆಂಡ್ ಇರುತ್ತೆ. ನಾನು 2ನೇ ರೀಸೆಂಡ್ ಕೂಡ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ, 2ನೇ OTP ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಓಕೆ, ಅಪ್ಲಿಕೇಶನ್ ಓಪನ್ ಆಗಿದೆ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಮುನಿರಾಜು A ಅಂತ ಅಪ್ಲಿಕೆಂಟ್ ನೇಮ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಪೋರ್ಟಲಲ್ಲಿ 30 ನಿಮಿಷಗಳ ಕಾಲ ಈ ಪೋರ್ಟಲಲ್ಲಿ ನೀವೇನೇ ಅಪ್ಲಿಕೇಶನ್ ಹಾಕೋದಿದ್ರು ಆ್ಯಕ್ಟಿವ್ ಇರುತ್ತೆ. 30 ನಿಮಿಷಗಳಾದ ಮೇಲೆ ಇಮಿಡಿಯೇಟಾಗಿ ಲಾಗೌಟ್ ಆಗುತ್ತೆ. ಮತ್ತು ನೀವು ರೀಲಾಗಿನ್ ಮಾಡಿಕೊಂಡು ಡ್ರಾಫ್ಟ್ ಅಪ್ಲಿಕೇಶನ್ಸಲ್ಲಿ ಇರುತ್ತೆ ನಿಮ್ಮ ಅಪ್ಲಿಕೇಶನ್ಗಳೆಲ್ಲನೂ ಅಲ್ಲಿ ನೋಡ್ಕೋಬೋದು. ಸೊ ಈಗ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವೀಸಸ್, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್, ಮೆಸೇಜ್ ಆ್ಯಂಡ್ ಅಲರ್ಟ್ಸ್ ಅಂತ ಇರುತ್ತೆ. ಈ 4 ಆಪ್ಷನ್ ನಿಮಗಿರುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವೀಸಸ್ ಅಂತ ಕ್ಲಿಕ್ ಮಾಡಿದರೆ ಮತ್ತೊಂದು ಇದೊಂದು ಓಪನ್ ಆಗುತ್ತೆ. ಅಲ್ಲಿ ನೀವು ಮತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೇಜಿಗೆ ಕರ್ಕೊಂಡು ಬರುತ್ತೆ, ಸರ್ವಿಸಸ್ ಲಿಸ್ಟ್ ಇರೋವಂಥ ಪೇಜ್ಗಳಿಗೆ. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ, ವ್ಯೂ ಅವೈಲಬಲ್ ಸರ್ವಿಸಸ್ ಅಂತ ಇದೆ ನೋಡಿ. ಇಲ್ಲಿ ಸ್ಟೇಟ್ ಕರ್ನಾಟಕನೇ ಇದೆ. ವ್ಯೂ ಕರ್ನಾಟಕದಲ್ಲಿ ಎಲ್ಲಿ ನೀವು ವೆರಿಫಿಕೇಷನ್ ಅರ್ಜಿ ಹಾಕಬೇಕು, ಅದನ್ನು ಸರ್ಚ್ ಹೇಗೆ ಮಾಡೋದು ನೋಡಿ, ಇಲ್ಲಿದೆ ನೋಡಿ ಸರ್ಚ್ ಅಂತ. ಇಲ್ಲಿ ನೀವು ಜಸ್ಟ್ ಜಾಬ್ ಅಂತ ಟೈಪ್ ಮಾಡಿದರೆ 5 ಆಪ್ಷನ್ಸ್ ಬರುತ್ತೆ. ಇಶ್ಯೂ ಆಫ್ ಜಾಬ್ ಕಾರ್ಡ್, ರಿನ್ಯೂವಲ್ ಆಫ್ ರಿಜಿಸ್ಟ್ರೇಷನ್ ಆಫ್ ಆಸ್ಪಿರೆಂಟ್ಸ್, ರಿಜಿಸ್ಟ್ರೇಷನ್ ಆಫ್ ಜಾಬ್ ಆಸ್ಪಿರೆಂಟ್ಸ್, ಇಶ್ಯೂ ಆಫ್ ಜಾಬ್ ಕಾರ್ಡ್ ಅನ್ಸ್ಕಿಲ್ಡ್ ಲೇಬರ್ಸ್ ಅಂಡರ್ ಮನ್ರೇಗಾ ಅದಿದೆ. ಬಟ್ ನಮಗೆ 5th ಆಪ್ಷನ್ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಷನ್, ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪತ್ರ ಅಂತ ಹೇಳಿದ್ದಾರೆ ನೋಡಿದ್ದೀರಾ. ಇದು ಎಲ್ಲ ಕೆಲಸ ಮಾಡೋರಿಗೆ, ಇಂಡಿವಿಜುವಲ್ಸ್, ಪ್ರೊಪ್ರೈಟರ್ಸ್, ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಏನೇ ಇದ್ದರೂ ಜಾಬ್ ಅವ್ರು ಮಾಡ್ತಾ ಇರಲಿ, ಇಲ್ಲ ಅವರೇ ಸ್ವಂತ ಉದ್ಯೋಗ ಕಟ್ಕೊಳ್ಳಿ. ಈಗ CSE ಒಂದು ಸ್ವಂತ ಉದ್ಯೋಗ ಕಟ್ಕೊಳ್ತಿದ್ದೀರಲ್ವ ನೀವು,
ಇಲ್ಲಿ ನಿಮಗೆ ಜಾಬ್ ಪರ್ಪಸ್ಗೆ ಅಂತ ಇರೋದನ್ನು ಕ್ಲಿಕ್ ಮಾಡಿ. ಕೆಲವರು ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಕೂಡ ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟ್ ಬೇಕು ಅಂತಾರೆ, ಅಂಥವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಅಪ್ಲಿಕೇಶನ್ ರಿಮೇನ್ಸ್ ಸೇಮ್, ಬಟ್ ಪ್ರೊಸೀಜರ್ ಕೂಡ ಸೇಮೇ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಜಾಗಕ್ಕೆ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಆಪ್ಷನ್ ನೋಡಿ, ನಿಮಗೆ ಇಲ್ಲಿ ಮತ್ತೆ 30 ನಿಮಿಷಗಳ ಕಾಲ ಟೈಮ್ ಕೊಡ್ತಾರೆ. ಈಗ ಇಲ್ಲಿ ನಾನು ನಿಮಗೆ ಸರ್ವಿಸಸ್ ರಿಕ್ವೈರ್ಡ್ ಸೇವೆಯ ವಿಧ ಅಂತ ಇದೆ, ಆಕ್ಸಿಡೆಂಟ್ ಓನ್ಲಿ ಅಂತ ನಾನು ತಗೋತಾ ಇದ್ದೀನಿ. ಆಕ್ಸಿಡೆಂಟ್ ಆ್ಯಂಡ್ ಅಡ್ರೆಸ್ ಆದರೆ ಪ್ರೈಸ್ ಜಾಸ್ತಿ ಆಗುತ್ತೆ, ನಾನು ಅದನ್ನು ತೋರಿಸ್ತೀನಿ ನೋಡಿ. ಆಕ್ಸಿಡೆಂಟ್ ಓನ್ಲಿ ಅಂತ ಕೊಟ್ಟಾಗ ನಿಮಗಿಲ್ಲಿ 450 ರುಪೀಸ್ ಚಾರ್ಜಸ್ ಅಂತ ಬರುತ್ತೆ. ಅದೇ ನೀವು ಆಕ್ಸಿಡೆಂಟ್ ಆ್ಯಂಡ್ ಅಡ್ರೆಸ್ ಕೇಳಿದಾಗ 1500 ಆಗುತ್ತೆ. ಸೊ ನಮಗೀಗ ಜಸ್ಟ್ ವೆರಿಫಿಕೇಷನ್ ಆಗಬೇಕಾಗಿರೋದ್ರಿಂದ ಆಕ್ಸಿಡೆಂಟ್ ಓನ್ಲಿ ಅಂತ ನಾನು ತಗೊಳ್ತಾ ಇದ್ದೀನಿ. ಆಲ್ರೆಡಿ ನೇಮ್ ಆಫ್ ಅಪ್ಲಿಕೆಂಟ್ ಪ್ರಿಫಿಕ್ಸ್ ಆಗಿರುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ, ಚೂಸ್ ಫೈಲ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೀವು ಫಸ್ಟು ನೀವು ಫೋಟೋನ ಚೂಸ್ ಮಾಡ್ಕೊಳ್ಳಿ. ಮಾಡ್ತಾಯಿದ್ದೀನಿ ಅಪ್ಲಿಕೇಶನ್ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಟೋಮೆಟಿಕ್ಕಾಗಿ ಅದು ತಗೊಂಡು ಇಲ್ಲಿ ಬಂದಿದೆ. ಸೊ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ನೀವು ಟೈಪು ಮಾಡ್ಬೋದು, ಸೆಲೆಕ್ಟು ಮಾಡ್ಬೋದು, ಬಟ್ ಆಪ್ಷನ್ ನಿಮಗೆ ಗೊತ್ತಿರಬೇಕಷ್ಟೇ. ನಾನು ಸ್ಪೀಡಾಗಿ ಮಾಡ್ತಿದ್ದೀನಿ ಆದ ಕಾರಣ ನಾನು ಹಾಗೆ ಟೈಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಥರ ನೀವು ಮಾಡ್ಕೋಬೋದು. ಆಬ್ಲಿಕ್ಸ್ ಎಲ್ಲ ಏನಿರುತ್ತೆ ಅದು ನೀವು ಟೈಪ್ ಮಾಡಿ ಲಾಸ್ಟ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಯರ್ ಆಫ್ ಬರ್ತ್ ನೋಡಿ, ಈಗ ಡೇಟ್ ಆಫ್ ಬರ್ತ್ ಬಂತು. ಫಾದರ್ ನೇಮ್ ಕೇಳ್ತಾ ಇದ್ದಾರೆ. ಫಾದರ್ ನೇಮ್ನ ಕೇಳುತ್ತೆ, ಫಾದರ್ ನೇಮ್ನ ಟೈಪ್ ಮಾಡ್ಕೊಳ್ಳಿ. ರಾಷ್ಟ್ರೀಯತೆ ಇಂಡಿಯನ್ ಅಂತದು ಇಂಡಿಯಾ ಆಲ್ರೆಡಿ ಸೆಲೆಕ್ಟ್ ಇರುತ್ತೆ. ಪರ್ಪಸ್ ಅಂತ ಕೇಳುತ್ತೆ, ಇಲ್ಲಿ ನೀವೇನಾದರೂ ಕೊಡ್ಬೋದು. ಜಾಬ್ ಪರ್ಪಸ್ಸು ಅಂತ ನಾನು ಜಾಬ್ ಪರ್ಪಸ್ CSC ಅಂತ ಕೊಟ್ಟಿದ್ದೀನಿ. ಮತ್ತು ಪೀರಿಯಡ್ ಆಫ್ ಸ್ಟೇ ಫ್ರಮ್ ಎಲ್ಲಿಂದ ಎಲ್ಲಿಯವರೆಗೆ ಅಂದರೆ ಟಿಲ್ ಡೇಟ್. ಇವತ್ತು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಈ ವಾಸಸ್ಥಳದಲ್ಲಿ ಎಷ್ಟು ದಿವಸಗಳಿಂದ ಇದ್ದೀರಾ ಅಂತ ಕೇಳುತ್ತೆ. ನಾನು 11/22 ಅಂತ ತೊಗೊಂಡಿದ್ದೀನಿ. 24 ಟಿಲ್ ಡೇಟ್ ಇವತ್ತವರೆಗೂ ನೋಡ್ತಾ ಇರ್ಬೋದು, ಇವತ್ತಿನ ಡೇಟು. ಸೊ ಅಂದರೆ ಇದು ನಿನ್ನೆ ಡೇಟ್ ಆಗಿದೆ. ಸೊ ಅಪ್ಲೋಡ್ ಮಾಡಿರೋದು ಇವತ್ತು ನಾನು. ಮತ್ತು ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಕೇಳುತ್ತೆ. ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ID ಕಾರ್ಡ್ ಅಥವಾ ರೆಂಟಲ್ ಅಗ್ರಿಮೆಂಟ್ ಅಥವಾ DL ಏನು ಡಾಕ್ಯುಮೆಂಟ್ಸ್ ಇದೆ ಪ್ರೆಸೆಂಟ್ ಅಡ್ರೆಸ್ಗೆ. ರೆಂಟಲ್ ಅಗ್ರಿಮೆಂಟ್ ಮೋಸ್ಟ್ ಆಫ್ ದಿ ಕಾಮನ್ ಟೈಮು ಎಲ್ಲ ರೆಂಟಲಲ್ಲಿದ್ದಾಗ ರೆಂಟಲ್ ಅಗ್ರಿಮೆಂಟ್ ಪ್ರಕಾರ ಪ್ರೆಸೆಂಟ್ ಅಡ್ರೆಸ್ ಕೊಡ್ತಾರೆ. ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಆಧಾರ್ DL ವೋಟರ್ ID ಪ್ರಕಾರ ಪರ್ಮನೆಂಟ್ ಅಡ್ರೆಸ್ ಕೊಡ್ತಾರೆ. ನಂದು ಆಧಾರಲ್ಲೂ ಪರ್ಮನೆಂಟ್ ಇದೆ. ಸೊ ಸೇಮ್ DL ಅಲ್ಲೂ ಸೇಮ್ ಇರೋದ್ರಿಂದ ನಾನು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮೇ ಇರುತ್ತೆ. ಸೊ ನೀವು ನೋಡ್ಬೋದು ನಾನೆಲ್ಲ ಟೈಪ್ ಮಾಡಿದ್ದೀನಿ ಇಲ್ಲಿ. ಸೊ ನಿಮಗೆ ಸ್ಟೇಷನ್ ಲಿಮಿಟ್ಸು ಗೊತ್ತಿರಬೇಕು. ಫಸ್ಟು ನೀವು ಸ್ಟೇಷನ್ ಲಿಮಿಟ್ಸ್ನ ತಿಳ್ಕೊಳ್ಳಿ. ಮತ್ತು ಯಾವುದೋ ಸ್ಟೇಷನ್ ಲಿಮಿಟ್ಸ್ಗೆ ಹಾಕಿದರೆ ಮತ್ತು ಆ ಫೈಲ್ ಅಲ್ಲಿಂದ ನಿಮ್ಮ ಸ್ಟೇಷನ್ಗೆ ಬರಲಿ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ, ಮತ್ತು ಕೆಲವೊಂದು ಟೈಮ್ ರಿಜೆಕ್ಟು ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ನಿಮ್ಮ ಸ್ಟೇಷನ್ ಲಿಮಿಟ್ಸ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅರ್ಜೆಂಟಲ್ಲಿ ಹಾಕೋಕ್ಕೆ ಹೋಗ್ಬೇಡಿ. ವೆರಿಫಿಕೇಷನ್ ರಿಪೋರ್ಟು ದುಡ್ಡು ಕಟ್ಟಾಗುತ್ತೆ ಮತ್ತು ಟೈಮು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಸ್ಟೇಷನ್ ಲಿಮಿಟ್ಸ್ ಕೂಡ ನಿಮಗೆ ಗೊತ್ತಿರಲಿ. ಮತ್ತು ನಿಮ್ಮ ಪಿನ್ ಕೋಡ್ ನಿಮ್ಗೆ ಹೇಗೋ ಗೊತ್ತಿರುತ್ತೆ. ಗೊತ್ತಿದ್ದರೆ ತೊಂದರೆ ಇಲ್ಲ. ಸ್ಟೇಷನ್ ಲಿಮಿಟ್ಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಂಡ ಮೇಲೆ ಅದು ಲಿಮಿಟ್ಸಿಗೆ ಬರುತ್ತೆ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಸ್ಟೇಷನ್ ಲಿಮಿಟ್ಸ್ ಬೇಕಾದರೂ ಇದೆ. ಸೊ ನನಗೆ ಬೇಕಾಗಿರೋದು ಈಗ ಹೆಣ್ಣೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. PS ಈಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೇಷನ್. ಓಕೆ, ಮೊಬೈಲ್ ನಂಬರ್ ನಿಮ್ಮ ಕಾಲಿಂಗ್ ನಂಬರ್ನ ಕೊಡಿ. ಬಿಕಾಸ್ ಸ್ಟೇಷನಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿ ಅಥವಾ ಇನ್ನೊಂದಾಗಿದ್ದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಲ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತ ಕೇಳಿದೆ, ಎಸ್ ಅಂತ ಕೊಟ್ಟಿದ್ದೀನಿ. ನೋ ಅಂತ ಇದ್ದರೆ ನೋ ಕೊಟ್ಟು ಪರ್ಮನೆಂಟ್ ಅಡ್ರೆಸ್ ನಿಮ್ಮ ID ಪ್ರೂಫಲ್ಲಿ ಏನಿದೆ ಅದನ್ನು ನೀವು ಎಂಟರ್ ಮಾಡ್ಕೋಬೋದು. ಸದ್ಯಕ್ಕೆ ನನಗೆ ID ಪ್ರೂಫಲ್ಲೆಲ್ಲ ನಂದು ಸೇಮ್ ಅಡ್ರೆಸ್ ಇರೋದ್ರಿಂದ ನಾನು ಅದು ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಿಕ್ಲರೇಷನ್. ಐ ಇಯರ್ ಬೈ ಡಿಕ್ಲೇರ್ ದಟ್ ಅಂಡ್ ಪರ್ಟಿಕ್ಯುಲರ್ಸ್ ಫರ್ನಿಶ್ಡ್ ಅಂಡ್ ಫ್ರಮ್ ಟ್ರೂ ಆ್ಯಂಡ್ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಏನಿದೆ ಅದನ್ನು ನಾನು ಕ್ಲಿಕ್ ಮಾಡ್ಕೋಬೇಕು. ಸೊ ಅಗ್ರಿ ಅಂತ ಕೊಡಿ, ಕ್ಯಾಪ್ಚಾನ ಎಂಟ್ರಿ ಮಾಡಿ. ಸೊ ಕ್ಯಾಪ್ಚಾನ ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಕೊಡಿ. ಪ್ರೊಸೆಸಿಂಗ್ ತಗೊಳುತ್ತೆ. ತಗೊಂಡ ನಂತರ ಒಂದು ಸರಿ ನೀವು ನಿಮ್ಮ ಡೇಟಾನೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಸರ್ವಿಸಸ್ ರಿಕ್ವೈರ್ಡ್ ಮತ್ತು ಅಪ್ಲಿಕೇಶನ್ ಫೀಸು, ಸೊ ನೇಮ್ ಆಫ್ ನರೇಟರ್, ಫೋಟೋ, ಹೆಸರು, ಡೇಟ್ ಆಫ್ ಬರ್ತು, ಡೀಟೇಲ್ಸ್ ಇವೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಒಂದಿರುತ್ತೆ, ಅದು ಬೇಕಾದ್ರೆ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ಆರ್ ಎಲ್ಸ್ ನಥಿಂಗ್ ನಿಮ್ಮ ಐಡಿನಲ್ಲೇ ಸಿಗುತ್ತದು. ಈಗ ಇಲ್ಲಿ ನೀವೇನು ಮೇಯ್ನ್ ಥಿಂಗ್ ಏನು ಅಂತ ಅಂದರೆ ಅಟ್ಯಾಚ್ ಅನೆಕ್ಷರ್ಸ್ ಅಂತ ಇದೆ ನೋಡಿ. ಇಲ್ಲಿ ನೀವು ಅನೆಕ್ಷರ್ಸ್ನ ಅಟ್ಯಾಚ್ ಮಾಡಬೇಕಾಗ್ತದೆ. ಸೊ ಅಟ್ಯಾಚ್ ಅನೆಕ್ಷರ್ನ ಕ್ಲಿಕ್ ಮಾಡಿ.
ಆಗಲೇ ನಾನೆಲ್ಲ ಕಾಪಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ನಾನೀಗ ಅಡ್ರೆಸ್ ಪ್ರೂಫ್ಗೆ ನನಗೆ ಇಲ್ಲಿ ಕೇಳಿದೆ ನೋಡಿ, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐ ಡಿ, ರೆಂಟಲ್ ಅಗ್ರಿಮೆಂಟ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್. ಸೊ ನಾನು ಇಲ್ಲಿ ಆಧಾರ್ ಕಾರ್ಡ್ನ ಚೂಸ್ ಮಾಡ್ತಾಯಿದ್ದೀನಿ. ಅಡ್ರೆಸ್ ಪ್ರೂಫ್ಗೆ ಚೂಸ್ ಫೈಲ್ ಮಾಡ್ತಾಯಿದ್ದೀನಿ. ನನ್ನ ಪೊಲೀಸ್ ವೆರಿಫಿಕೇಷನ್ ರಿಪೋರ್ಟಲ್ಲಿ ಇಟ್ಟಿದ್ನಲ್ಲ UID ಕಾಪಿ, ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಇಲ್ಲಿ ಬಂದಿದೆ. ಐಡೆಂಟಿಟಿ ಪ್ರೂಫ್ ನಾನು ನಿಮಗೆ ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡೇ ಕೇಳಿದೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡೇ ಕೊಡಿ, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಡ್ರೈವಿಂಗ್ ಲೈಸೆನ್ಸು ಕೊಡ್ಬೋದು. ನನ್ನ ಹತ್ರ 2ನೇ ಡಾಕ್ಯುಮೆಂಟ್ ಕೂಡ ಇದೆ. ಆದ ಕಾರಣ ನಾನು ಬೆಟರ್ ಐಡೆಂಟಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಬೇರೆ ಬೇರೆ ಹಾಕ್ತಾಯಿದ್ದೀನಿ. ನೀವು ಒಂದೇ ಇದ್ದರೆ ನೀವು ಒಂದೇ ಹಾಕಿ, ಏನೂ ತೊಂದರೆ ಇಲ್ಲ. ಸೊ ನನ್ನ ಇದಕ್ಕೋಸ್ಕರ ಇದು ಹಾಕ್ತಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ಇಲ್ಲಿ ಆಧಾರ್ ಮತ್ತು DL ಕಾಪಿ, ಫೋಟೋಗ್ರಾಫ್ ಮತ್ತೆ ಕೇಳುತ್ತೆ. ಸೆಲೆಕ್ಟ್ ಫೋಟೋಗ್ರಾಫ್ ಅಂತ ಕೊಟ್ಟು ಚೂಸ್ ಫೈಲ್ ಮಾಡಿ, ಇಲ್ಲಿ ನಿಮಗೆ PIC ಅಂತಿದೆ, ಕ್ಲಿಕ್ ಮಾಡ್ತಾಯಿದ್ದೀನಿ. ಬಂದಿದೆ. ರೆಫರೆನ್ಸ್ ಲೆಟರ್ ಈಸ್ ನಾಟ್ ಎ ಮ್ಯಾಂಡೇಟ್ರಿ. ಯಾರಾದರೂ ನಿಮಗೆ ನೀವು ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಬರ್ಬೇಕು ಅಂತ ಏನಾದರೂ ರೆಫರೆನ್ಸ್ ಕೊಟ್ಟಿದ್ರೆ ಲೆಟರು, ಆ ಲೆಟರ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಲಿಲ್ಲ ಅಂದರೂ ಏನೂ ತೊಂದರೆ ಇಲ್ಲ. 3 ಮೇನ್ ಡಾಕ್ಯುಮೆಂಟ್ ಸ್ಟಾರ್ ಕಂಡೀಷನ್ ಇದೆ ನೋಡಿ, ಅದನ್ನು ನಾನು ಅಪ್ಲೋಡ್ ಮಾಡಿ ಸೇವ್ ಅನೆಕ್ಷರ್ ಅಂತ ಕೊಡ್ತಾಯಿದ್ದೀನಿ. ಕೆಲವೊಂದು ಸರಿ ಪೇಮೆಂಟ್ ಗೇಟ್ವೇನಲ್ಲೂ ಪ್ರಾಬ್ಲಮ್ ಆಗಿ ಪೇಮೆಂಟ್ ಕಟ್ಟಾಗಿ 3 ನಿಮಿಷ ಆದಮೇಲೆ ಮತ್ತೆ ರೀವ್ಯಾಲಿಡೇಟ್ ಆಗಿರುತ್ತೆ. ಅದು ಕೂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ ಇದನ್ನು ಸೇವ್ ಮಾಡಿದ ಕೂಡಲೇ ನನ್ನ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅನೆಕ್ಷರ್ ಲಿಸ್ಟಲ್ಲಿ. ಸೊ ನಮ್ಮ ಆಧಾರ್ನ ನೀವು ನೋಡ್ಬೋದು, ಇಲ್ಲಿ ಆಧಾರ್ನ ಎಂಟರ್ ಮಾಡಿದ್ದೀನಿ, ಮೀನ್ಸ್ ಅಪ್ಲೋಡ್ ಮಾಡಿದ್ದೀನಿ. DLನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ವೆರಿಫೈ ಮಾಡ್ಕೊಳ್ಳಿ ನೀವು ಕೂಡ ಅಪ್ಲೋಡ್ ಆಗಿದೆನಾ ಇಲ್ಲನಾ ಅಂತ. ಫೋಟೋಗ್ರಾಫ್ ಆ್ಯಸ್ ಯೂಶುವಲ್. ಸೊ ಎಲ್ಲ ಬಂದಮೇಲೆ ಅದೇ ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಕಾರ E-ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಐ ಅಗ್ರಿ ಅನ್ನೋ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು OTP ತಗೊಳ್ಳಿ. OTPನ ಕ್ಲಿಕ್ ಮಾಡಿದ ಮೇಲೆ OTP ಬರುತ್ತೆ. ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಮೇಕ್ ಶೂರ್ ದಟ್ ನಿಮ್ಮ ಆಧಾರ್ಗೆ ಫೋನ್ ನಂಬರ್ ಲಿಂಕ್ ಆಗಿರೋ ಥರ ಇದ್ದರೆ ಬೆಟರು. ಇಲ್ಲಾಂದರೆ ಇದು ಓಪನ್ನೇ ಆಗೋದಿಲ್ಲ. ಮೊಬೈಲ್ ನಂಬರ್ ಬೇಸ್ ಮೇಲೆ ಸೇವಾ ಸಿಂಧುನೇ ಓಪನ್ ಆಗೋದಿಲ್ಲ. ಸೊ ಗೆಟ್ OTP ಕೊಟ್ಟಿದ್ದೀವಿ. ಈಗ ಆಧಾರ್ದೊಂದು OTP ಬರುತ್ತೆ, ಆಧಾರ್ OTPನ ಎಂಟರ್ ಮಾಡಿ. ಸ್ವಲ್ಪ ಡಿಲೇ ಇರುತ್ತೆ, ಆದರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿದರೆ ನಿಮಗೆ ಎಲ್ಲ ಪರ್ಫೆಕ್ಟಾಗಿ ಅದು ತಗೊಳುತ್ತೆ ಸಿಸ್ಟಮ್ಮು. ಈಗ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸೊ E-ಸೈನ್ ಕೂಡ ಸಕ್ಸಸ್ಫುಲ್ ಆಗಿದ್ಮೇಲೆ ಮೋಡ್ ಆಫ್ ಪೇಮೆಂಟ್ ಅಂತ ಬಂದಿದೆ ನೋಡಿ. ಇಲ್ಲಿ ನಿಮಗೆ Paytm ಅಥವಾ ಬಿಲ್ ಡೆಸ್ಕ್. ಫಾರ್ ನನ್ನ ರೆಫರೆನ್ಸ್ ನಾನು ಬಿಲ್ ಡೆಸ್ಕ್ ತೊಗೋತೀನಿ, ಬಿಕಾಸ್ UPI ಪೇಮೆಂಟ್ ಕೂಡ ಇದರಲ್ಲಿ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಸೊ ಅಪ್ಲಿಕೇಶನ್ ಫೀಸ್ ಆಗಲೇ ಹೇಳಿದಾಗೆ ಟೋಟಲ್ ಪೇಯಬಲ್ ಅಮೌಂಟು ಮೇಕ್ ಎ ಪೇಮೆಂಟ್ ಅಂತ ಕೊಡಿ. ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಟು ಪೇಮೆಂಟ್ ಗೇಟ್ವೇ ಅಂತ ಇದೆ, ಓಕೆ ಕೊಡಿ. ಇಲ್ಲಿ ನೀವು ನೋಡ್ಬೋದು, ಈಗ ಇಲ್ಲಿ ನಿಮಗೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ. ಇಲ್ಲಿ ಕೋಟಕ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬ್ಯಾಂಕ್ ಇದ್ದರೆ ಆ ಬ್ಯಾಂಕಿಂಗು, ಕಾರ್ಡ್ಸ್ ಇದ್ದರೆ ಕಾರ್ಡ್ಸು, ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನನ್ನ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಪೇಮೆಂಟ್ ಡೀಟೇಲ್ಸ್ನ ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ಅದಾದಮೇಲೆ ಪೇಮೆಂಟ್ ಆಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ನಿಮಗೆ ತೋರಿಸ್ತೀನಿ. ಲಾಗಿನ್ ಆದಮೇಲೆ ಮತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ನಮ್ಮ ಅಪ್ಲಿಕೇಶನ್ ಎಲ್ಲ ಬಂದಿದೆ, ರೆಫರೆನ್ಸ್ ನಂಬರು, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ರಿವ್ಯಾಲಿಡೇಟ್ ಆಗುತ್ತೆ. ರಿವ್ಯಾಲಿಡೇಟ್ ಆಗಿ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಕೆಲವೊಂದು ಸರಿ ಸ್ಲೋ ಆಗುತ್ತೆ, ಬಟ್ ಅದರ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಆಗ್ತಾ ಇದೆ. ಡಿಸ್ಪ್ಲೇ ಕೂಡ ಆಗಿದೆ, ನೋಡ್ಬೋದು ನಿಮಗಿಲ್ಲಿ ಎಲ್ಲ ಡೀಟೇಲ್ಸ್ ನಾನೇನೇನು ಎಂಟರ್ ಮಾಡಿದ್ದೆ ಎಲ್ಲ ಸಕಾಲ ನಂಬರ್ ಸಮೇತ ಬಂದಿದೆ. ಸ್ವಲ್ಪ ಡೌನ್ ಮಾಡ್ತೀನಿ. ಡೌನ್ ಮಾಡಿದರೆ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಕಾಣ್ತಾ ಇದೆ. ಈ ನಂಬರ್ ಬೇಸಿಂದ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಏನು ಕೊಟ್ಟಿದ್ರೆ ಅದಕ್ಕೆ ಕೂಡ ಓಪನ್ ಆಗುತ್ತೆ, ಮೆಸೇಜ್ ಬರುತ್ತೆ. ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ PDF ಆಗಿ. ಸೊ PDF ಎಕ್ಸ್ಪೋರ್ಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಫ್ಯೂಚರ್ ನಿಮ್ಮ ಸ್ಟೇಷನ್ಗೆ ಹೋದಾಗ ಅದು ಕೆಲಸಕ್ಕೆ ಬರುತ್ತೆ. ನನ್ನ ಫೋಲ್ಡರಲ್ಲಿ ಸೇವ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ನಾನು ಮುಂದಿನ ವಿಡಿಯೋ ಮಾಡೋವರೆಗೂ ಕಾಯ್ತಾ ಇರಿ ಅಂತ ಕೇಳ್ತಾ, ನಾನು ಈ ವಿಡಿಯೋಗೆ 100 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.